ನಮಃ. ಶ್ರೀಮತ್ಕಾಂಚನ ಪದ್ಮಪೀಠನಿಲಯಾಂ ಪೀತಾಂಬರಾಲಂಕೃತಾಂ ಶಂಖಂಚಕ್ರವರಾಭಯಂಚ ದದತೀಂ ಬಾಲೇಂದುಮೌಳೀಂ ಶಿವಾಂ ಸಿಂಹಸ್ಯೋಪರಿ ಸಂಸ್ಥಿತಾಂತೃಣೇನಾಂ ಮೂಕಾಸುರಧ್ವಂಸಿನೀಂ ಶ್ರೀಕೋಲಾಪುರವಾಸಿನೀಂ ಭಗವತೀಂ ಧ್ಯಾಯಾಮಿ ಮೂಕಾಂಬಿಕಾಂ. ಶ್ರೀ ಮೂಕಾಂಬಾಯೈ ನಮಃ. ಕ್ಷೇತ್ರಾಧೀಶ್ವರ ಮದನಂತೇಶ್ವರ ಸ್ವಾಮಿಯನ್ನು ಸ್ಮರಿಸಿ, ಭಗವಾನ್ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯನ್ನು ಮನಸಾ ಸ್ಮರಿಸಿ, ಈ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಪರಮಪೂಜ್ಯ ಗುರುವರ್ಯರಾದಂತಹ ಶ್ರೀ ಶ್ರೀ ವೇದವಿದ್ಯಾಮೃತ ಚೈತನ್ಯ ಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಈ ಸಭೆಯಲ್ಲಿ ಬಂದು ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ ನನ್ನ ನಮಸ್ಕಾರಗಳು. ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಈ ಭವ್ಯ ವೇದಿಗೆ ಬರ್ತಕ್ಕಂಥ ಒಂದು ಸೌಭಾಗ್ಯ ನನ್ನದಾಗಿದೆ. ಶ್ರೀ ಮೂಕಾಂಬಿಕೆಯ 30 ತಲೆಮಾರಿನಿಂದ ಆರಾಧನೆ ಮಾಡಿಕೊಂಡು ಬಂದಂಥ ನಮ್ಮ ಪೂರ್ವಿಕರು ಮಾಡಿದಂಥ ಪುಣ್ಯ ಹಾಗೂ ಆ ದೇವರನ್ನು ಆರಾಧಿಸ್ತಕ್ಕಂಥ ಆ ಸ್ಥಾನಕ್ಕೆ ಸಿಕ್ಕ ಗೌರವ ಅಷ್ಟೇ. ಇದೆಲ್ಲ ಆ ಭಗವತಿ ಮೂಕಾಂಬಿಕಾ ದಿವ್ಯ ಚರಣಾರಗಳಿಗೆ ಸಮರ್ಪಣೆ ಆಗ್ತದೆ. ಈ ಮಧೂರು ಕ್ಷೇತ್ರ ಅಂತ ಹೇಳ್ತಕ್ಕಂಥದ್ದು ನನಗೇನು ಹೊಸ ಪರಿಚಯ ಅಲ್ಲ. ನನ್ನ ಅಜ್ಜನ ಮನೆ ಇಲ್ಲೇ ಬದಿಯಡ್ಕ. ಮಹಾಲಿಂಗೇಶ್ವರ ಮಾಸ್ಟ್ರು, ಚಂಡೆ ಮಾಸ್ಟ್ರು ಅಂತ ಅವರು ಪ್ರಖ್ಯಾತಿ. ಇಲ್ಲಿ 24 ಗಂಟೆಗಳ ಕಾಲ ಅವರು ಚಂಡೆ ವಾದನವನ್ನು ಮಾಡಿ ಬಹಳ ಜನಪ್ರಿಯರಾದಂಥವರು. ಅವರ ಮೊಮ್ಮಗ ನಾನು. ಅಂಥ ಮಹಾಜನರ ಆಶೀರ್ವಾದದಿಂದ ಕೊಲ್ಲೂರಿನಲ್ಲಿ ಎಷ್ಟೋ ಜನ ಹಿರಿಯರಿದ್ದರೂ ಕೂಡ ನನಗೆ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಒಂದು ಅನುಗ್ರಹ ಆ ಮಹಾಗಣಪತಿಯಿಂದ, ಆ ಜಗನ್ಮಾತೆ ಮೂಕಾಂಬಿಕೆಯಿಂದ ಪ್ರಾಪ್ತಿಯಾಗಿದೆ. ಗಣಪತಿ ಉಪನಿಷತ್ನಲ್ಲಿ ಒಂದು ವಾಕ್ಯ ಬರುತ್ತದೆ, ಸವಾಂಚಿತ ಫಲಮವಾಪ್ನೋತಿ ಅಂತ. ಇಲ್ಲಿ ಕ್ಷೇತ್ರ ಮದನಂತೇಶ್ವರನದ್ದಾದರೂ ಕೂಡ ವಿನಾಯಕನಿಗೆ, ಮಹಾಗಣಪತಿಗೆ ವಿಶೇಷವಾದಂಥ ಪ್ರಾಧಾನ್ಯ. ಶಿವ ಹಾಗೂ ಗಣಪತಿಯ ವಿಶೇಷ ಸಾನ್ನಿಧ್ಯ ನಮ್ಮ ವಿಶ್ವದಲ್ಲಿ ವಿಶೇಷವಾಗಿದೆ ಅಂತ ಕೇಳಿದರೆ ಅದು ಮಧೂರಿನಲ್ಲಿ ಮಾತ್ರ ಅಂತ. ಶಿವ ಅಂತ ಹೇಳಿದರೆ ಶವಯತೆ ಅಂತ, ಪಾಪಗಳನ್ನು ಕಳೆಯುವವನು ಅಂತ ಒಂದು ಅರ್ಥ ಇದೆ. ಶಿವ ಅಂತ ಹೇಳಿದರೆ ಶುಭವನ್ನು ಅನುಗ್ರಹಿಸುವವನು ಅಂತ ಕೂಡ ಒಂದು ಅರ್ಥ ಇದೆ. ಈಶ್ವರ ಅಂತ ಹೇಳಿದರೆ ಪ್ರಮುಖನಾದವನು ಅಂತ ಅರ್ಥ ಇದೆ. ಈಶ್ವರ ಕೇಳಿದ್ದನ್ನು ಕೊಡುವವನು, ಈಶ್ವರ ವರಪ್ರದಾಯಕ ಅಂತ ಹೇಳ್ತಕ್ಕಂಥವನು. ಇನ್ನು ರುದ್ರ ಅಂತ ಹೇಳಿದರೆ ರುದಂದ್ರಾಯತೆ ಇತಿ ರುದ್ರ, ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥವನು. ಹಾಗೆ ದುಃಖ ನಿವಾರಕನು ಅಂತ ಅರ್ಥ ಇದೆ. ಯಾವ ರೋಗ ಅಂತ ಕೇಳಿದರೆ ಭವರೋಗಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ವಿಶೇಷವಾದಂಥ ಆ ಶಬ್ದಾರ್ಥ ರುದ್ರ. ಅಂತಹ ಮದನಂತೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಸಿದ್ಧಿವಿನಾಯಕನ ದಿವ್ಯ ಅನುಗ್ರಹ ಇರತಕ್ಕಂಥ ಒಂದು ವಿಶೇಷವಾದ ಕ್ಷೇತ್ರ ಅಂತ ಹೇಳಿದ್ರೆ ಮಧೂರು ಮಹಾಗಣಪತಿ ಕ್ಷೇತ್ರ. ವಿನಾಯಕ ವಿ ಅಂತ ಹೇಳಿದರೆ ಎಲ್ಲ ವಿಘ್ನಗಳು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ವಿಶೇಷವಾಗಿ 6 ವಿಘ್ನಗಳಿದೆ. ಅದು ಗಣಪತಿಯ ಮುಖಗಳು.
ವೀರ, ವಿಘ್ನ, ವಿನಾಯಕ, ಹಸ್ತಿಮುಖ, ದಂತಿ ಇತ್ಯಾದಿ 6 ವಿಘ್ನ ಪ್ರತಿಬಂಧಕಗಳಿದೆ ಜೀವನದಲ್ಲಿ. ಕಷ್ಟಗಳು ಎಲ್ಲರಿಗೂ ಬರ್ತದೆ. ಆ ಕಷ್ಟಗಳು ಬಂದಾಗ ನಾವು ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಆ ಕಷ್ಟಗಳು ಪರಿಹರಿಸ್ತಾರೆ. ಆ ಕಷ್ಟಗಳು, ವಿಘ್ನಗಳು ನಮಗೆ ಬರ್ತಕ್ಕಂಥದ್ದು ನಮ್ಮ ಕರ್ಮ ಫಲಗಳ ಅನುಸಾರವಾಗಿ. ಆ ಎಲ್ಲ ದೋಷಗಳ ನಿವಾರಣೆಗೆ ವಿಘ್ನೇಶ್ವರನು ವಿಶೇಷವಾದಂಥ ಅನುಗ್ರಹ ಪ್ರದಾಯಕ. ಆ ವಿಶೇಷ ಸಾನ್ನಿಧ್ಯ ಈ ಮಧೂರು ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ವಿಶೇಷತೆ ನೀವೆಲ್ಲರೂ ತಿಳಿದಿದ್ದೇವೆ. ಅಂತಹ ವಿಶೇಷವಾದಂಥ ಈ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಪ್ರಕ್ರಿಯೆ. ಆಗಮಶಾಸ್ತ್ರ ಹೇಳ್ತದೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ ಏನು ಅಂಥೇಳಿ. ಒಂದು ಲಿಂಗ ಅಂತ ಹೇಳಿದ್ರೆ ಅದು ಬ್ರಹ್ಮಾಂಡ ಸ್ವರೂಪ, ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂತ ಬರ್ತದೆ ರುದ್ರನ ಧ್ಯಾನದಲ್ಲಿ. ರುದ್ರ ಆಕಾಶ ತತ್ವ ಸ್ವರೂಪನಾಗಿರ್ತಕ್ಕಂಥವನು. ಆ ಆಕಾಶವನ್ನು ಮತ್ತೆ ಭೂಮಿ ಪಾಣಿಪೀಠವನ್ನು ಸೇರಿಸುವಂಥ ಒಂದು ಪ್ರಕ್ರಿಯೆಯೇ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂತ. ಅದಕ್ಕೆ ಅಷ್ಟಬಂಧ ಅಂತ ಕರಿತೇವೆ. 8 ಬಂಧಗಳನ್ನು ಮಿಶ್ರಣ ಮಾಡಿ ಆಗಮಶಾಸ್ತ್ರೋಕ್ತವಾಗಿ ಆ ಲಿಂಗ ಮತ್ತು ಪಾಣಿಪೀಠವನ್ನು ಸೇರಿಸುವಂಥ, ಅದಕ್ಕೆ ಪ್ರಕೃತ್ಯಾತ್ಮಕವಾದಂಥ ಚೈತನ್ಯವನ್ನು ಮಂತ್ರಮುಖೇನ ತಂತ್ರಿವರ್ಯರು ಅದರಲ್ಲಿ ಸ್ಥಾಪನೆ ಮಾಡುವಂಥ ಪ್ರಕ್ರಿಯೆಯೇ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಕ್ರಿಯೆ ಅಂತ ಹೇಳ್ತಕ್ಕಂಥದ್ದು. ಪ್ರಕೃತಿ ಮತ್ತು ಪುರುಷ ಸ್ವರೂಪ ಲಿಂಗ ಮತ್ತು ಪಾಣಿಪೀಠ. ಹಾಗೆ ಆಕಾಶ ಇಲ್ಲದೆ ಇದ್ದರೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ಇದ್ದರೆ ಆಕಾಶ ಇಲ್ಲ. ಅದರ ಮಧ್ಯೆ ವಾಯುತತ್ವ, ಜಲತತ್ವ, ಅಗ್ನಿತತ್ವ ಇತ್ಯಾದಿಗಳು. ಈ ಎಲ್ಲ ತತ್ವಗಳನ್ನು ಏಕೀಕರಣಗೊಳಿಸುವಂಥ ಒಂದು ವಿಶೇಷವಾದಂಥ ಪ್ರಕ್ರಿಯೆ ಅಂತ ಹೇಳಿದ್ರೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಕ್ರಿಯೆ. ಇಡೀ ಗ್ರಾಮದ ಜನರ ಒಂದು ಉತ್ಸುಕತೆಯಿಂದ ಈ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಬರೀ ಈ ಗ್ರಾಮಕ್ಕೆ ಅಲ್ಲದೆ ಈ ಸಿದ್ಧಿವಿನಾಯಕ ಮೂರ್ತಿಯನ್ನು, ಮದನಂತೇಶ್ವರನನ್ನು ಯಾರೆಲ್ಲ ನಂಬಿ ನಡೀತಾ ಇದ್ದಾರೋ ಅವರಿಗೆಲ್ಲರಿಗೂ ಆ ಭಗವಂತನ ಹಿತೋಪೇಶಯವಾದಂತಹ ವಿಶೇಷವಾದಂತಹ ಅನುಗ್ರಹ ಆಗಲಿ ಅಂತ ಪರಮಾತ್ಮನಲ್ಲಿ ಬೇಡ್ತಾ ಈ ವಿಶೇಷವಾದಂಥ ಈ ಸಭೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಮಧೂರು ದೇವಸ್ಥಾನದ ಸಮಿತಿಯವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಎಲೆಮರೆ ಕಾಯಿಗಳಂತೆ ಸಹಾಯ ಮಾಡಿದಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ ಆ ಭಗವಂತನ ಅನಂತ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಆಶಿಸ್ತಾ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಸಭಿಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಆ ಭಗವಂತನ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ವಂದನೆಗಳು. ಮುಂದೆ ಬೆಂಗಳೂರಿನ